ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತು ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಚಕ್ಲಿ ಮಾಡೋದು ಯಾವ ಥರ ಅಂತಂದು ನೋಡೋಣ. ಈ ಪಂಚಮಿ ಹಬ್ಬ ಬಂತು ಅಂದರೆ ಉಂಡೆ ಚಕ್ಲಿ ಎಲ್ಲ ಕಡೆ ಎಲ್ಲರೂ ಮಾಡೇ ಮಾಡ್ತೀವಿ. ಇದು ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ಈ ರೆಸಿಪಿ. ಇದು ಸ್ವಲ್ಪ ಡಿಫ್ರೆಂಟಾಗಿದೆ. ನೋಡಿ ಯಾವ ಥರ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ. ಒಂದು ಬೌಲಿಗೆ ಅಕ್ಕಿ ಹಿಟ್ಟು, ಪ್ಯಾಕೆಟ್ ಅಕ್ಕಿ ಹಿಟ್ಟಾದರೂ ನಡೆಯುತ್ತೆ, ಇಲ್ಲ ಗಿರಣಿಗೆ ಹಾಕ್ಸಿದ ಅಕ್ಕಿ ಹಿಟ್ಟಾದರೂ ನಡೆಯುತ್ತೆ. 2 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಬಟ್ಲು ಕಡಲೆ ಹಿಟ್ಟು ಅಂದರೆ ಅದು ಬಜ್ಜಿ ಅದು ಮಾಡ್ತೇವಲ್ಲ, ಅದೇ ಹಸಿ ಕಡಲೆ ಹಿಟ್ಟು. ಆಮೇಲೆ 1 ಸ್ಪೂನು ಅಜ್ವಾನು, ಆಮೇಲೆ 1 ಸ್ಪೂನು ಬಿಳಿ ಎಳ್ಳು. ಇದು ಪೆಪ್ಪರ್ ಪೌಡ್ರು, ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡ್ರು. ಖಾರ ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. ಇದು ಖಾರ ಜಾಸ್ತಿ ಇದೆ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ. ಖಾರ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು, ವೈಟ್ ಕಲರ್ ಆಗುತ್ತೆ ಚಕ್ಲಿ, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಖಾರ ಇರಲಿ ಅಂತಂದ್ಬಿಟ್ಟು ಖಾರ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ಇಂಗ್ರೀಡಿಯೆಂಟ್ಸನ್ನೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಟು ಎಲ್ಲ ಕಡೆ ಸರಿಯಾಗಿ ಉಪ್ಪು ಖಾರ ಎಲ್ಲ ಹಿಟ್ಟಿಗೂ ಸರಿಯಾಗಿ ಹೊಂದುವಂತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಅದೇ ಹಿಟ್ಟು ಯಾವ ಅಳತೆಯಲ್ಲಿ ತೊಗೊಂಡ್ವೋ ಅದೇ ಬೌಲಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು 2.5 ಬಟ್ಲು ನೀರು ಹಾಕ್ತಾಯಿದ್ದೀನಿ. 2 ಬಟ್ಲು ಅಕ್ಕಿ ಹಿಟ್ಟಿಗೆ 2.5 ಬಟ್ಲು ನೀರು ಹಾಕಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಕುಕ್ಕಿಂಗ್ ಆಯಿಲ್, ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಉಪ್ಪು, ಟೇಸ್ಟಿಗೆ ಅನುಸಾರವಾಗಿ ಉಪ್ಪು ಹಾಕಬೇಕು ಅದಕ್ಕೆ ನೀರಿಗೆ. ಆಮೇಲೆ 1 ಚಿಟಿಕೆ ಹಿಂಗಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಬೇಕಿದೆ ನೀರು. ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದನ್ನು ಚಕ್ಲಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ಬೇಗನೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಚಕ್ಲಿ ಹಿಟ್ಟು ಇದಕ್ಕೆ ಹೋಗಿ ಇದು ಮಾಡಿಸ್ಕೊಂಡೇ ಬರಬೇಕು ಅಂತಂದು ಇಲ್ಲ. ಅಕ್ಕಿ ಹಿಟ್ಟು ಯಾವುದಿರುತ್ತೋ ಅದರಲ್ಲೇ ಮಾಡ್ಬೋದು, ಈಸಿಯಾಗಿ ಬರುತ್ತೆ. ಕಟ್ ಆಗೋದೊಂದು ಚಾನ್ಸೇ ಇಲ್ಲ ಇದರಲ್ಲಿ. ನೋಡಿ ಕುದೀತಾ ಇದೆ ಇವಾಗ ನೀರು. ನಾವೆಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ, ಆ ಹಿಟ್ಟನ್ನು ಈಗ ಫ್ಲೇಮನ್ನ ಲೋ ಮಾಡಿಬಿಟ್ಟು ನಿಧಾನಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಇದು ಎಲ್ಲ ಕಡೆ ಸರಿಯಾಗಿ ಹೊಂದ್ಕೊಂಡಂಗೆ ನೋಡಿ ಈ ಥರ ನಾವು ಮುದ್ದೆ ಎಲ್ಲ ಮಾಡ್ಕೋತೇವಲ್ಲ ಆ ಥರ ಎಲ್ಲ ಸರಿಯಾಗಿ ಹೊಂದ್ಕೊಂಡಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಷ್ಟೇ ನೀರು ಸಾಕಾಗುತ್ತೆ ಇದಕ್ಕೆ. ತುಂಬ ಡ್ರೈ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ. ನೋಡಿ ಮತ್ತೆ ನಾನು ಇನ್ನೊಂದು ಕಾಲು ಟೇಬಲ್ನಷ್ಟು ಒಂದು ಕಾಲು ಲೋಟದಷ್ಟು ನೀರು ಹಾಕಿದ್ದೀನಿ. ನೋಡಿ ಇವಾಗ ಇದನ್ನು ಒಂದು ದೊಡ್ಡದೊಂದು ತಟ್ಟೆಗೆ ತೊಗೊಂಡ್ಬಿಟ್ಟು ಇದನ್ನು ಆರ್ಲಿಕ್ಕೆ ಬಿಟ್ಟಿದ್ದೆ ನಾನು. ಆರೋದಂದ್ರೆ ತುಂಬ ಆರಿರಬಾರ್ದು, ಮುಟ್ಟು ನೋಡಿದರೆ ಸ್ವಲ್ಪ ಉಗುರು ಬೆಚ್ಚಗೆ ಅಂತಾರಲ್ಲ ಅಷ್ಟಿದ್ದಾಗನೇ ಇವಾಗ ಕೈ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದಬೇಕಿದು, ನಾದೋದ್ರಲ್ಲೇ ಇರೋದು. ನಾದುವಾಗ ನಿಮಗೆ ತುಂಬ ಡ್ರೈ ಅನ್ನಿಸ್ತು ಅಂದರೆ ಇನ್ನೂ ಸ್ವಲ್ಪ ಬೇಕಾದ್ರೆ ಕೋಲ್ಡ್ ವಾಟರ್ನೇ ಸ್ವಲ್ಪ ಹಾಕ್ಕೊಂಡು ಕೈಗೆ ಹೀಗೆ ಸಿಮಿಸ್ಕೊಂಡು ನಾದ್ಕೋಬೋದು. ಇಲ್ಲಾಂದರೆ ಕರೆಕ್ಟ್ ಆಯಿತು ಅಂದರೆ ಬೇಡ, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಾದಿದ್ದೀನಿ ಅಂದ್ಬಿಟ್ಟು ಈ ಥರ ಮೆತ್ತಗೆ ಸಾಫ್ಟಾಗಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೋಬೇಕು. ತುಂಬ ಗಟ್ಟಿಯಾಗಿರಬಾರ್ದು ಇದು ಚಕ್ಲಿ ಹಿಟ್ಟು. ನೋಡಿ ಈ ಥರ ನಾದ್ಕೋಬೇಕು, ಅಂದರೆ ಚಕ್ಲಿ ಯಾವ ಕಾರಣಕ್ಕೂ ಕಟ್ಟಾಗೋಲ್ಲ ಮಾಡುವಾಗ. ಹಾಗಾಗಿ ತುಂಬ ಗಟ್ಟಿ ಇರೋಕ್ಕೆ ಬಿಡಬಾರ್ದು. ನೋಡಿ ಈ ಚಕ್ಲಿ ಮಾಡೋ ಇದಕ್ಕೆ ಮೊದಲೇ ನಾನು ಎಲ್ಲ ಆಯಿಲ್ ಹಚ್ಚಿಬಿಟ್ಟು ಇಟ್ಟಿದ್ದೀನಿ ಎಲ್ಲ ಸುತ್ತಲೂ. ಇದಕ್ಕೆ ಇವಾಗ ಮಾಡೋದು ಹೇಗೆ ಅಂತಂದು ತೋರಿಸ್ತೀನಿ ನೋಡಿರಿ. ಅದು ಎಷ್ಟು ಹಿಟ್ಟು ಸಾಕಾಗುತ್ತೋ ಅದರ 3/4 ಭಾಗ ಇದನ್ನು ಹಾಕಿಬಿಟ್ಟು ನಿಮಗೆ ಯಾವ ಸೈಜಿಗೆ ಬೇಕಾಗುತ್ತೋ ಆ ಸೈಜು ಚಕ್ಲಿ ಮಾಡ್ಕೋಬೇಕಾಗುತ್ತೆ. ಒಂದು ಬಟರ್ ಪೇಪರು ಇಲ್ಲ ಆಯಿಲ್ ಎಣ್ಣೆ ಪೇಪರ್ ಇರುತ್ತಲ್ಲ, ಎಣ್ಣೆ ಕವರು, ಇಲ್ಲ ಒಂದು ತಟ್ಟೆ ಒಂದು ಪ್ಲೇಟ್ ಆದರೂ ನಡೀತಾ. ಈ ಥರ ಮಾಡಿ ಯಾವ ಸೈಜ್ ಬೇಕಾಗುತ್ತೋ ಆ ಸೈಜಿಗೆ ಈ ಥರ ನಿಧಾನಕ್ಕೆ ಮಾಡಬೇಕಾಗುತ್ತೆ. ಯಾವ ಕಾರಣಕ್ಕೂ ಹರಿಯೋದು ಮುರಿಯೋದು ಅಂತೂ ಚಾನ್ಸೇ ಇಲ್ಲ. ಈ ರೆಸಿಪಿ ನಾನು ಹೇಳಿದ ಥರನೇ ಮೆಜರ್ಮೆಂಟಲ್ಲಿ ಮಾಡಿದರೆ ಈ ರೆಸಿಪಿ ಫೇಲ್ ಆಗೋ ಚಾನ್ಸೇ ಇಲ್ಲ, ಚೆನ್ನಾಗಿ ಬರುತ್ತೆ ಇದು. ನಾವು ಯಾವಾಗಲೂ ಒಣ ಅಕ್ಕಿ ಹಿಟ್ಟನ್ನೇ ಕಲಸಿ ಮಾಡ್ತಿರ್ತೀವಿ. ಇವಾಗ ಈ ಥರ
ಬಿಸಿ ನೀರಲ್ಲಿ ಹಾಕಿ ಹೀಗೆ ಮಾಡಿ ಒಂದು ಸತಿ ನೋಡಿ ನೀವು ಹೇಗೆ ಬರುತ್ತೆ ಅಂತ ನೋಡ್ಕೊಂಡು ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ. ನೋಡಿ ಆಯಿಲ್ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ, ಇವಾಗ ಕಾದಿದೆ ಎಣ್ಣೆ. ಇವಾಗ ಈ ಚಕ್ಲಿ ಮಾಡಿಟ್ಟಿದ್ವಲ್ಲ ಇವನ್ನ ಒಂದೊಂದಾಗಿ ಇದಕ್ಕೆ ನಿಧಾನಕ್ಕೆ ಬಿಡಬೇಕಾಗುತ್ತೆ. ಎಣ್ಣೆ ತುಂಬ ಕಾದಿರಬಾರ್ದು, ಸ್ವಲ್ಪ ನೋಡಿ ಈ ಥರ ಇಷ್ಟೇ ಕಾದಿರಬೇಕು. ತುಂಬ ಎಣ್ಣೆ ಕಾದಿತ್ತು ಅಂದ ತಕ್ಷಣ ಹಾಕಿದ ತಕ್ಷಣವೇ ಸೀದ್ಕೊಂಡ್ಬಿಡುತ್ತೆ, ಒಳಗಡೆ ಎಲ್ಲ ಹಾಗೇ ಇರುತ್ತೆ ಹಿಟ್ಟು. ಹಾಗಾಗಿ ತುಂಬ ಕಾದಿರಬಾರ್ದು, ನಿಧಾನಕ್ಕೆ ಹೀಗೆ ಬಬಲ್ಸ್ ಬರಬೇಕು, ಅಲ್ಲಷ್ಟು ಕಾದಿರಬೇಕು ಎಣ್ಣೆ. ಈ ಚಕ್ಲಿ ರೆಡಿ ಆಗೋದ್ರೊಳಗೆ ಹೊಸದಾಗಿ ಯಾರೆಲ್ಲ ನೋಡ್ತಾಯಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಮಾಡಿ ಈ ಚಕ್ಲಿ ರೆಸಿಪಿನ ಹೇಗೆ ಬಂತು ಅಂತಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಅದನ್ನು ತಿರುಗಿಸ್ಬೇಕಾಗುತ್ತೆ, ಅಲ್ಲಿವರೆಗೂ ಸ್ಪೂನು ಏನೂ ಹಾಕಬಾರ್ದು ಅದಕ್ಕೆ. ನೋಡಿ ಇವಾಗೆಲ್ಲ ಕಡಿಮೆ ಆಗಿದೆ, ಈ ಥರ ಮಗಚು ಹಾಕಬೇಕು, ಈ ಥರ ಒಂದೊಂದನ್ನೇ ಈ ಥರ ಮಗಚು ಹಾಕಬೇಕು. ಯಾವ ಕಾರಣಕ್ಕೂ ಮೆತ್ತಗಂತೂ ಆಗೋದಿಲ್ಲ, ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು, ಇದನ್ನು ಹಸಿ ಇದ್ದಂಗ್ಲೇ ತೆಗಿಬಾರ್ದು, ಚೆನ್ನಾಗಿ ಫ್ರೈ ಆಗಬೇಕು. 1 ಮಂತ್ವರೆಗೂ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ, ಒಂದು ಬಾಕ್ಸಿಗೆ ಹಾಕಿ ಟೈಟಾಗಿ ಮುಚ್ಚಿಟ್ಕೊಂಡ್ಬಿಟ್ರೆ ಏನೂ ಆಗಲ್ಲ. ಇದು ಸ್ನ್ಯಾಕ್ಸು, ಟೀ ಕಾಫಿ ಜೊತೆಗೆ ಎಲ್ಲದಕ್ಕೂ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಕ್ವಿಕ್ಕಾಗಿ ಒಂದು 10 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು. ಏನು ತುಂಬ ಕಷ್ಟ ಏನಾಗೋದಿಲ್ಲ, ಯಾವಾಗ ತಿನ್ಬೇಕು ಅನಿಸುತ್ತೆ ಆವಾಗ ಮಾಡ್ಕೋಬೋದು. ಹಬ್ಬ ಹರಿದಿನ ಅಂತಲೇ ಏನು ಬೇಕಾಗಿಲ್ಲ. ನೋಡಿ ಹೇಗಾಗಿದೆ ಅಂತಂದ್ಬಿಟ್ಟು ಸಖತ್ತಾಗಿ ಬಂದಿದೆ. ನೀವು ಈ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಕಾಣಿಸ್ತಾ ಇದೆ. ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ, ಆ ಥರ ಬಂದಿದೆ, ಒಂದೂ ಕಟ್ಟಾಗಿಲ್ಲ. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.